ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿನಿತಾ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಏನಂದರೆ, ನನ್ನ ಮಗನಿಗೆ ಸರಿ ಯಾವ ಥರ ಮಾಡ್ತೀನಿ, ಯಾವ ಹಸಿಟ್ಟಿಂದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸರಿನ ಮಾಡೋದಕ್ಕೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಸ್ಟವ್ ಹಚ್ಚಿ ಆ ಬಟ್ಲಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಇಷ್ಟು ಆದರೆ ಸಾಕು. ನೀರು ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡ್ಕೊಳ್ಳಿ ನೀವು ಕನ್ಸಿಸ್ಟೆನ್ಸಿ ಎಷ್ಟು ಹಾಕ್ಕೊತೀರ ಅಂತ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಹೊಡ್ಕ ಆಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ನ, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಕುದಿ ಬರೋವರೆಗೂ ಇರಬೇಕು. ಇದು ಬಂದು ಯಾವ ಹಸಿಟ್ಟು ಅಂತಂದರೆ ರಾಗಿ ಹಿಟ್ಟು ಅಂದರೆ ಹೊಡ್ರಾಗಿ ಹಿಟ್ಟು ಅಂತ ಹಳೆ ಕಾಲದಲ್ಲಿ ಮಾಡ್ತಾಯಿದ್ರಂತೆ. ನಾನು ಸರಲಾಗಿ ಪೌಡ್ರೆಲ್ಲ ತಂದು ಏನು ಮಾಡ್ತಾಯಿಲ್ಲ, ಯಾಕಂದರೆ ಅದಕ್ಕೆ ಡೇಟ್ಸ್ ಹಾಕಿರ್ತಾರೆ ಕೆಡಬಾರ್ದು ಅಂತ ಹೇಳ್ಬಿಟ್ಟು, ಅದೇನು ನ್ಯಾಚುರಲ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಅದು ಯೂಸ್ ಮಾಡ್ತಾಯಿಲ್ಲ. ಇದನ್ನು ಬಂದು ನಾನು 3 months ಬೇಬಿಯಿಂದ ತಿನ್ನಿಸ್ತಾ ಇದ್ದೀನಿ ನನ್ನ ಮಗನಿಗೆ. ನೀವು ಕೂಡ ತಿನ್ನಿಸ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ 3 monthsಯಿಂದ ತಿನ್ನಿಸ್ಬೇಕು ಅಂದರೆ ಒಂದು ಸ್ವಲ್ಪ ಸಾಫ್ಟಾಗಿ ಗಂಜಿ ಥರ ನೀರು ಮಾಡಿಬಿಟ್ಟು ತಿನ್ನಿಸಿ, ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಅಂಗಡಿಯಲ್ಲೆಲ್ಲ ತರೋ ಹಿಟ್ಟು ಅಂದರೆ ಅದು ಸ್ವಲ್ಪ ಡೇಟ್ಸ್ ಹಾಕಿರ್ತಾರೆ ಕೆಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಮಾಡ್ತಾಯಿಲ್ಲ. ಇದರಲ್ಲೇ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ಹೊಡ್ರಾಗಿ ಹಿಟ್ಟು ಅಂತ ಹೇಳ್ಬಿಟ್ಟು, ಇದಕ್ಕೆ ನಮ್ಮಮ್ಮ ಏನೂ ಹಾಕಿಲ್ಲ, ಒಂಚೂರು ಮೆಣಸು ಮತ್ತು ಡೈಜೆಷನ್ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಬಜೆ, ಒಂದು ಸ್ವಲ್ಪ ಜೀರಿಗೆ, ರಾಗಿನ ಯಾವ ಥರ ಮಾಡ್ಕೊಂಡಿದ್ರು ಅಂತಂದರೆ, ಒಂದು 2 hours ನೆನಾಕಿ ನೀಟಾಗಿ ತೊಳೆದು ನೆನಾಕಿ ಅದನ್ನು ಹೊರಗಡೆ ಬಿಸಿಲಿಗೆ ಹಾಕದೆ ಒಳಗಡೆ ಗಾಳಿಯಲ್ಲೇ ಒಂದು ಸ್ವಲ್ಪ ಆರಿಸಿ ಮತ್ತೆ ನೀಟಾಗಿ ಎತ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ವೈಟ್ ಬಟ್ಟೆಯಲ್ಲಿ ನೀಟಾಗಿ ತೆರಳ್ಕೊಂಡ್ರು. ಅದು ಹಿಟ್ಟು ಮೇಲ್ಗಡೆ ಇರುತ್ತಲ್ಲ ಚಿಪ್ಪೆ, ಅದೆಲ್ಲ ಸೈಡಿಗೆ ಹೋಗುತ್ತೆ. ಈ ಹಿಟ್ಟು ಮಾತ್ರ ತುಂಬ ಸಾಫ್ಟಾಗಿರುತ್ತೆ. ಆ ಹಿಟ್ಟು ಮಾತ್ರ ಬರುತ್ತೆ ನಮಗೆ. ಇನ್ನಿರೋದೆಲ್ಲ ಮಾಮೂಲಿ ರಾಗಿ ಹಂಗೆ ಇರುತ್ತೆ, ಹಿಟ್ಟು ಮಾತ್ರ ಬರುತ್ತೆ. ನೋಡಿ, ಲೈಕ್ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಥರ ಇದೆ ಅಲ್ವಾ ಇದು ಒಳಗಡೆ ಇರೋದು ರಾಗಿಯಲ್ಲಿ ಒಳಗಡೆ ಇರುತ್ತಲ್ಲ ಅದು ಮಾತ್ರ. ಇದು ಮಿಕ್ಸಿಲಿ ಹಾಕ್ಕೊಂಡ್ರೆ ನೀಟಾಗಿ ಆಗುತ್ತೆ. ಏನಂದರೆ ಜಾಸ್ತಿ ಒಣಗ್ಸೋಕೆ ಹೋಗಬೇಡಿ, ಹಸಿಟ್ಟು ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಒಂದು 3/4 ಭಾಗ ಅಷ್ಟು, ಒಂದು 90% ಅಷ್ಟು ಒಣಗಿಸಿ ಸಾಕು, ನೀಟಾಗಿ ಆಗುತ್ತೆ. ಇದನ್ನು ನೀಟಾಗೆ ಮಿಕ್ಸಿಗೆ ಹಾಕ್ಕೊಂಡು ವೈಟ್ ಬಟ್ಟೆ ತೊಗೊಂಡು, ತೆಳ್ಳಂದು ಬಟ್ಟೆ ತೊಗೊಂಡು ನೀಟಾಗಿ ಅದ್ರ ಮೇಲೆ ಅದು ಹಿಟ್ಟೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂದರೆ ನೀಟಾಗಿ ಎಲ್ಲ ಹಿಟ್ಟೆಲ್ಲ ಕೆಳಗಡೆ ಬರುತ್ತೆ. ಅದು ತುಂಬ ಸಾಫ್ಟಾಗಿರುತ್ತೆ. ಇದು ನೋಡಿ, ತುಂಬ ಸಾಫ್ಟಾಗಿದೆ. ನೀವು 6 ತಿಂಗಳವರೆಗೂ ಡ್ರೈ ಫ್ರೂಟ್ಸು ಮತ್ತು ಕಾಳುಗಳು ಆ ಥರದ್ದೇನೂ ಹಾಕಬೇಡಿ, ಯಾಕಂದರೆ ಇನ್ನೂ ಮಕ್ಕಳಿಗೆ ಡೈಜೆಷನ್ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಆವಾಗ. ಹಂಗಾಗಿ ಅದೇನೂ ಹಾಕಬೇಡಿ, ಸಾಕು. ಬರೀ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಅಂತ ಬಜೆ ಬರುತ್ತೆ, ಬಜೆ ಮತ್ತು ಮೆಣಸು, ಒಂದು ಸ್ವಲ್ಪ ಟೇಸ್ಟಿಗೆ ಖಾರ ಇರುತ್ತೆ, ಅದು ಕೂಡ ಡೈಜೆಷನ್ಗೆ ಒಳ್ಳೆಯದು. ಮೆಣಸು, ಬಜೆ ಮತ್ತು ರಾಗಿ ಇಷ್ಟು ಮಾತ್ರ ಮಾಡ್ಕೊಳ್ಳಿ. 6 monthsವರೆಗೂ ಯಾವುದೇ ಕಾರಣಕ್ಕೂ ಕಾಳುಗಳು ಆ ಥರದ್ದೇನೂ ಹಾಕೋಕ್ಕೆ ಹೋಗ್ಬೇಡಿ. ಡ್ರೈ ಫ್ರೂಟ್ಸು ಕಾಳುಗಳೇನೂ ಹಾಕಬೇಡಿ. ಯಾಕೆ ಅಂತ ಅಂದರೆ, ಆ ಡ್ರೈ ಫ್ರೂಟ್ಸು ಕಾಳುಗಳು ಹಾಕೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ನಾನು ಇಲ್ಲಿ ಹಿಟ್ಟು 1.5 teaspoon ತೊಗೊತಾ ಇದ್ದೀನಿ. ನೀವು ಸ್ವಲ್ಪ ಇನ್ನೂ ಒಂದು 3 months 4 months ಆ ಥರ ಬೇಬೀಸ್ಗಾದರೆ ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಹಿಟ್ಟು ಸ್ವಲ್ಪ ಕಮ್ಮಿ ತಗೊಳ್ಳಿ. ಇವಾಗ ನಮ್ಮ ಪಾಪುಗೆ 8 months ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಗಟ್ಟಿದೆ ತಿಂತಾನೆ. ಸೊ ಅದಕ್ಕಾಗಿ ನಾನೊಂದು 2 spoon ತೊಗೊತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಗಂಟು ಇರದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಗಂಟೆಲ್ಲ ಏನೂ ಇರೋದಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಗಂಟು ಇರಬಾರ್ದು, ಗಂಟಿದ್ರೆ ಸರಿ ಕೂಡ ಗಂಟು ಆಗಿಬಿಡುತ್ತೆ. ಅದಕ್ಕಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಬರದೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನು ನೀರಿಗೆ ಇದು ನೋಡಿ, ನೀರು ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ಇದನ್ನು ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಒಂದೇ ಸರಿ ಹಾಕ್ಬಿಡ್ಬೇಡಿ, ಗಂಟಾಗುತ್ತೆ. ಸೊ ಅದಕ್ಕೆ ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ.
ನೀಟಾಗಿ ಗಂಟು ಬರದೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಸ್ವಲ್ಪ ಕೂಡ ಆಗಿಲ್ಲ. ಈ ಥರ ನೀಟಾಗೆ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ, ಸೀದೋಗ್ಬಿಡುತ್ತೆ ಎಲ್ಲ. ಅದಕ್ಕೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನನ್ನ ಮಗು ಆಗಲೇ ಎದ್ದಿದ್ದಾನೆ, ಅವನಿಗೆ ಫುಲ್ ಹೊಟ್ಟೆ ಹಶ್ವಾಗಿಬಿಟ್ಟಿರಬೇಕು, ಮಲಗಿದ್ದ ಇಷ್ಟೊತ್ತು, ಎದ್ದಾಗಲೇ ಅಳ್ತಾ ಇದ್ದಾನೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ 3 ಮಂತ್ಸಿಂದ ಸರಿ ಏನಾದರೂ ತಿನ್ನಿಸ್ತಾ ಇದ್ರೆ ಇಷ್ಟು ಗಟ್ಟಿಯಾಗಿ ಮಾಡ್ಕೋಬೇಡಿ. ಮತ್ತು ಇನ್ನೊಂದೇನೆಂದರೆ ಮೇಯ್ನ್ ಥಿಂಗು, ಕಾಳುಗಳು ಮತ್ತು ಡ್ರೈ ಫ್ರೂಟ್ಸು ಆ ಥರದ್ದೇನೂ ಹಾಕ್ಬೇಡಿ 6 ಮಂತ್ಸ್ವರೆಗೂ. ಆ್ಯಕ್ಚುಲಾಗಿ 3 ಮಂತ್ಸಿಂದ ತಿನ್ನಿಸ್ಬಾರ್ದು, ಬಟ್ ಹೆಲ್ತಿಯಾಗಿರಲಿ ಅಂತ ಹೇಳ್ಬಿಟ್ಟು ತಿನ್ನಿಸೋದಷ್ಟೇ. ಬರೀ ತಾಯಿ ಹಾಲು ಮಾತ್ರ ಕೊಡಬೇಕು. ಹಾಲು ಸಾಕಾಗದಿದ್ದವರು 3 ಮಂತ್ಸಿಂದಲೇ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಗನಿಗೂ ಕೂಡ ನನ್ನ ಹತ್ರ ಹಾಲು ಸಾಕಾಗ್ತಾ ಇರಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ತಿನ್ನಿಸ್ತಾ ಇದ್ವಿ. ಒಂದೇ ಸರಿ ಜಾಸ್ತಿನೂ ತಿನ್ಸೋಕೆ ಹೋಗ್ಬೇಡಿ, ಸ್ವಲ್ಪನೇ ತಿನ್ನಿಸ್ತಾ ಅಭ್ಯಾಸ ಮಾಡ್ಕೊಂಡು ಬನ್ನಿ. ಬಟ್ ಗಟ್ಟಿಗೆ ತಿನ್ಸೋಕೆ ಹೋಗ್ಬೇಡ್ರಿ, ತುಂಬ ನೀರು ತೆಳುವಾಗಿ ಮಾಡಿಕೊಂಡು ತಿನ್ನಿಸಿ. ಮತ್ತು ರಾಗಿ ಹಿಟ್ಟು ದೇಹಕ್ಕೆ ತುಂಬ ತಂಪು, ಒಳ್ಳೆಯದು ಕೂಡ ರಾಗಿ ಹಿಟ್ಟು. ಸೊ ಹಾಗಾಗಿ ರಾಗಿ ಹಿಟ್ಟದ್ದು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಂಗಡಿಗಳಿಂದ ಎಲ್ಲ ತಂದರೆ ಡೇಟ್ಸ್ ಎಲ್ಲ ಹಾಕಿರ್ತಾರೆ, ಸೊ ಹಾಗಾಗಿ ಆದಷ್ಟು ಅಂಗಡಿಯಿಂದ ತರೋದನ್ನು ಕಮ್ಮಿ ಮಾಡಿ ಮನೆಯಲ್ಲಿ ಹೋಮ್ ಮೇಡೇ ಮಾಡ್ಕೊಳ್ಳಿ. ನಾನು ಅಷ್ಟೇ ಹೋಮ್ ಮೇಡ್ ಪೌಡ್ರೇ ಮಾಡ್ಕೊಂಡಿರೋದು. ರಾಗಿ ಹಿಟ್ಟು ತಿನ್ನೋದ್ರಿಂದ ತುಂಬ ತಂಪು, ದೇಹಕ್ಕೆ ಒಳ್ಳೆಯದು ಕೂಡ, ಹೀಟಾಗಿದ್ದರೂ ಕಮ್ಮಿ ಆಗುತ್ತೆ. ಹಾಗಾಗಿ ರಾಗಿ ಹಿಟ್ಟು ಮಾಡ್ಕೊಂಡು ತಿನ್ನಿ. ಇದು ಆದಷ್ಟು ಮಕ್ಕಳಿಗೆ ತುಂಬ ಕೊಡೋಕ್ಕೆ ಟ್ರೈ ಮಾಡಿ. ನಾನು ಫಸ್ಟ್ ಸ್ಟಾರ್ಟಿಂಗೆಲ್ಲ 1 ಟೈಮ್ ಕೊಡ್ತಾಯಿದ್ದೆ ಅಷ್ಟೇ. ಒಂದು 15 ಡೇಸ್ 20 ಡೇಸ್ ಅಭ್ಯಾಸ ಆಗೋವರೆಗೂ 1 ಟೈಮ್ ಅಷ್ಟೇ ಕೊಡ್ತಾಯಿದ್ದೆ. ಈಗ 2 ಟೈಮ್ ಕೊಡ್ತೀನಿ, ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಕೊಡ್ತೀನಿ. ನನ್ನ ಮಗ ಇನ್ನೂ ಏನು ಡೈಜೆಷನ್ ಮಾಡ್ಕೊಳ್ತಾ ಇಲ್ಲ, ಸೊ ಹಾಗಾಗಿ ನಾನು ಹಾಲು ಮತ್ತು ಸರಿ ಬಿಟ್ಟರೆ ಬೇರೆ ಏನು ಕೊಡ್ತಾಯಿಲ್ಲ. ಆದಷ್ಟು ಮಕ್ಕಳಿಗೆ ಏನು ಕೊಡದೇ ಇರೋ ಥರ ಟ್ರೈ ಮಾಡಿ ಇರೋಕ್ಕೆ, ಯಾಕಂದರೆ ಹೆಲ್ತಿಯಾಗಿರ್ತಾರೆ. ಮತ್ತು ಅಜೀರ್ಣ ಆಗಿಬಿಟ್ರೆ ಮೋಷನ್ಸ್ ಆಗಿಬಿಡ್ತವೆ, ಸೊ ಹಾಗಾಗಿ ನೀವು ಕೂಡ ಅಷ್ಟೇ ಮನೆಯಲ್ಲೇ ಮಾಡಿಕೊಂಡು ಪೌಡರ್ನ ಕೊಡೋಕ್ಕೆ ಟ್ರೈ ಮಾಡಿ ಮಕ್ಕಳಿಗೆ, ಓಕೆನಾ? ಈ ಥರ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೂಡ ಗಂಟು ಆಗಬಾರ್ದು. ಇದನ್ನು ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು. ಅರ್ಧಂಬರ್ಧ ಬೆಂದರೂ ಮತ್ತೆ ಮೋಷನ್ಸ್ ಆಗಿಬಿಡ್ತವೆ, ರಾಗಿ ಹಿಟ್ಟಲ್ವ, ಅದಕ್ಕೆ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ತಳ ಬಿಡೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ತಳ ಬಿಟ್ಟಿದೆ ಅಂತ ಹೇಳಿದ್ರೆ ಬೆಂದಿದೆ ಅಂತ ಅರ್ಥ. ಆಗ ಸ್ಟವ್ ಆಫ್ ಮಾಡಿಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ 1-2 ಸ್ಪೂನು ತುಪ್ಪ ಹಾಕಿ, ಇದಕ್ಕೆ ಬಂದು 1.5 ಸ್ಪೂನ್ 2 ಸ್ಪೂನ್ ಅಷ್ಟು ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ತುಪ್ಪ ಹಾಕಿ ಮಿಕ್ಸ್ ಮಾಡೋ ಟೈಮಲ್ಲಿ ನೀಟಾಗಿ ಬೆಂದಿದೆ ಅಂದರೆ ನೋಡಿ, ನೀರು ಬಿಟ್ಕೊಳ್ಳಲ್ಲ, ಈ ಥರ ಗಂಟು ಥರ ಬರುತ್ತೆ. ನೀಟಾಗಿ ಈ ಥರ ಬಂದರೆ ಬೆಂದಿದೆ ಅಂತ ಅರ್ಥ. ಆದಷ್ಟು ಸ್ವಲ್ಪ ಜಾಸ್ತಿನೇ ಬೇಯಿಸಿ, ಯಾವುದೇ ಕಾರಣಕ್ಕೂ ಬೇಯ್ದಿದ್ದು ಮುಂಚೆನೇ ಕೊಡೋಕ್ಕೆ ಹೋಗಬೇಡಿ. ನೀಟಾಗಿ ಬೆಂದಿದೆ ಅಂತ ಈ ತುಪ್ಪ ಎಲ್ಲ ನೀಟಾಗಿ ಈ ಥರ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ರಾಗಿ ಹಿಟ್ಟು ತುಂಬ ಬಾಡಿಗೆ ತಂಪು, ಮಕ್ಕಳಿಗೆ ಆದಷ್ಟು ಇದನ್ನೇ ಕೊಡೋಕ್ಕೆ ಟ್ರೈ ಮಾಡಿ. ತುಂಬ ಹೆಲ್ತಿ ಅಂತ ಹೇಳೋಕ್ಕೆ ಕೂಡ ಇಷ್ಟಪಡ್ತೀನಿ. ಈ ವಿಡಿಯೋ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಅದೇ ರೀತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಬಾಯ್.